ಇದೆಲ್ಲ ಆಗ್ತಾ ಬಂತು. ಆರ್ಟಿಕಲ್ 15 ಕ್ಲಾಸ್ 4 ನೋಡಿದ್ರಿ. ಆರ್ಟಿಕಲ್ 16 ಅಲ್ಲಿ ಏನಂತ ಹೇಳ್ತಾನೆ, ಸ್ಪೆಷಲ್ ಈಗ ಆರ್ಟಿಕಲ್ 15 ನಲ್ಲಿ ಏನಂತ ಹೇಳಿದ್ದು, ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಇರ್ಬೋದು, ಏನು ನಾವು ಯಾವುದೇ ರೀತಿಯಾದಂತ ಒಂದು ಡಿಸ್ಕ್ರಿಮಿನೇಷನ್ ಮಾಡಲ್ಲ ಅಂತ ಹೇಳಿದ್ರು. ಅದೇ ರೀತಿ ಇಲ್ಲಿ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತಾರೆ, ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್. ಸೊ ಇಲ್ಲಿ ಯಾವುದೇ ರೀತಿಯಾದಂತ ಏನು ಡಿಸ್ಕ್ರಿಮಿನೇಷನ್ ಮಾಡೋ ಆಗಿಲ್ಲ. ಡಿಸ್ಕ್ರಿಮಿನೇಷನ್ ಯಾವ ಗ್ರೌಂಡ್ಸ್ ಮೇಲೆ ಮಾಡೋ ಆಗಿಲ್ಲ ಅಂತ ಅಂತಾರೆ, ಇದನ್ನು ನೆನ್ಪಿಟ್ಕೋಬೇಕು. ರೇಸು, ರಿಲಿಜಿಯನ್ನು, ಕಾಸ್ಟು, ಸೆಕ್ಸು, ಪ್ಲೇಸ್ ಆಫ್ ಬರ್ತು, ರೆಸಿಡೆನ್ಸು, ಡಿಸೆಂಟ್, ಮೂಲ ನಿವಾಸಿ ಎಲ್ಲಿ ಅಂತ. ರೆಸಿಡೆನ್ಸ್ ಅಂದ್ರೆ ಯಾವ ಜಾಗದಲ್ಲಿ ನೆಲೆಸಿದ್ದಾರೆ. ಇಲ್ಲಿ ಮೆನ್ಷನ್ ಆಗಿರೋ ಒಂದು ಟಾಪಿಕ್ಸ್ ಮೇಲೆ ರಿಸರ್ವೇಶನ್ ಅಥವಾ ಒಂದು ಡಿಸ್ಕ್ರಿಮಿನೇಷನ್ ಇವೆಲ್ಲ ಮಾಡೋ ಆಗಿಲ್ಲ ಅಂತ ಹೇಳ್ತಾರೆ. ಓಕೆ, ನಂತರ ಇನ್ನೊಂದು ನೀವು ಗಮನಿಸ್ಬೇಕು, ಏನಂತ ಅಂದ್ರೆ ಮೈಸೂರು ಅಂತ ಸ್ಟೇಟ್ ಇದ್ದಾಗ, ಇವಾಗ ಕರ್ನಾಟಕ ಅನ್ನೋ ಬದಲು ಅವಾಗ ಮೈಸೂರು. ಹೇಗೆ ನಾವು ಮಡ್ರಾಸ್ ಸ್ಟೇಟ್ ಅಂತ ಅಂದ್ವಿ, ಅಲ್ಲಿ ರಿಸರ್ವೇಶನ್ ಇತ್ತು, ಮೈಸೂರು ಸ್ಟೇಟ್ ಅಲ್ಲಿ ಒಂದು ರಿಸರ್ವೇಶನ್ ಇತ್ತು. ಆ ರಿಸರ್ವೇಶನ್ದು ಒಂದು ಕೇಸ್ ಇದೆ, ಅದನ್ನ ನೀವು ನೆನ್ಪಿಟ್ಕೋಬೇಕು. ಮಿಸ್ಟರ್ ಬಾಲಾಜಿ ವರ್ಸಸ್ ಸ್ಟೇಟ್ ಆಫ್ ಮೈಸೂರು. ಯಾವ ಇಯರ್? 1962. ಇದರಲ್ಲಿ ಏನಂತ ಜಡ್ಜ್ಮೆಂಟ್ ಬರುತ್ತೆ, ರಿಸರ್ವೇಶನ್ 50% ದಾಟೋ ಆಗಿಲ್ಲ ಅಂತ ಹೇಳ್ತಾರೆ. ಇದು ಪಾಯಿಂಟ್ ಸುಮ್ನೆ ನೆನ್ಪಲ್ಲಿ ಇಟ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಏನಕ್ಕೆ ಅಂದ್ರೆ ಇಂದ್ರಾಸಾನಿ ಕೇಸ್ ಅಂತ ನೆಕ್ಸ್ಟ್ ಬರುತ್ತೆ. ಇಂದ್ರಾಸಾನಿ ಕೇಸ್ ಬರೋದಕ್ಕಿಂತ ಮುಂಚೆನೆ ಮಿಸ್ಟರ್ ಬಾಲಾಜಿ ಕೇಸು, ಬಾಲಾಜಿ ವರ್ಸಸ್ ಸ್ಟೇಟ್ ಆಫ್ ಮೈಸೂರು ಕೇಸಲ್ಲಿ 1962 ಅಲ್ಲಿ ರಿಸರ್ವೇಶನ್ 50% ದಾಟೋ ಆಗಿಲ್ಲ ಅಂತ ಅವಾಗಲೇ ಜಡ್ಜ್ಮೆಂಟ್ ಬಂದಿತ್ತು. ಓಕೆ, ಇದೆಲ್ಲ ಆಯ್ತು. ನೆಕ್ಸ್ಟ್ ನೋಡಿ, ಈಗ ನೆಹರು ಅವರು SC ST OBC ರಿಸರ್ವೇಶನ್ ಕೊಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಲಾ ಮಾಡಿದ್ರು, ಆರ್ಟಿಕಲ್ 15 ಕ್ಲಾಸ್ 4 ಮಾಡಿದ್ರು. ಬಟ್ ಸರ್ OBC ಅಂದ್ರೆ ಯಾರು ಸರ್ ಅಂತ ಇವಾಗ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಅವಾಗ ನೆಹರು ಅವ್ರು ಏನ್ ಮಾಡ್ತಾರೆ, ಸ್ವಾಮಿ OBC ಅವ್ರು ಕಂಡುಹಿಡಿಬೇಕಲ್ವಾ, OBC ಅಂತ ನೀವೇನೋ ಹೇಳ್ಬಿಟ್ರಿ, ಒಂದು ಅಮೆಂಡ್ಮೆಂಟ್ ಹಾಕ್ಬಿಟ್ರಿ ಆರ್ಟಿಕಲ್ 15 ಕ್ಲಾಸ್ 4 ಅಲ್ಲಿ. ಆದ್ರೆ OBC ಕಂಡುಹಿಡಿಬೇಕು ಅಂದ್ರೆ ಏನ್ ಮಾಡ್ಬೇಕು? ಅವಾಗ ಅಂಬೇಡ್ಕರ್ ಅವ್ರು ಹೇಳ್ತಾರೆ, ಸ್ವಾಮಿ ಒಂದು ಕಮಿಟಿ ರಚನೆ ಮಾಡಿ ಅಂತ ಹೇಳ್ತಾರೆ. ಆ ಫಸ್ಟ್ ಕಮಿಟಿ ರಚನೆ ಮಾಡ್ತಾರೆ, ಫಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್. ಯಾರ ಟೈಮಲ್ಲಿ? ನೆಹರು ಅವ್ರ ಟೈಮಲ್ಲಿ. ಯಾವಾಗ? 1955 ನಲ್ಲಿ. ಏನು ಕಮಿಟಿ ಚೇರ್ಮನ್ ಹೆಡ್ ಇರ್ತಾರೆ, ಅವ್ರ ಹೆಸರಿಂದ ನಾವು ಕಮಿಟಿನ ಕರೀಲಾಗ್ತದೆ. ಓಕೆನಾ? ಕಮಿಟಿ ಚೇರ್ಮನ್ ಯಾರಿದ್ದು? ಕಾಕಾ ಕಾಲೇಕರ್ ಅಂತ. ಸೊ ಇದಕ್ಕೆ ಏನಂತ ಹೇಳ್ತಾರೆ? ಕಾಕಾ ಕಾಲೇಕರ್ ಕಮಿಷನ್ ಅಂತ ಹೇಳ್ತಾರೆ. 1955 ಅಲ್ಲಿ ನೆಹರು ಅವ್ರು ರಚನೆ ಮಾಡಿತ್ತು. ಈ ಒಂದು ಕಮಿಟಿ ರಚನೆ ಮಾಡುವಂತ ಪವರ್ ಯಾರ ಹತ್ರ ಇರುತ್ತೆ? ಪ್ರೆಸಿಡೆಂಟ್ ಹತ್ರ ಇರುತ್ತೆ. ಪ್ರೆಸಿಡೆಂಟ್ ಸುಮ್ನೆ ಮಾಡ್ಬಿಡಲ್ಲ, ಪ್ರೆಸಿಡೆಂಟ್ಗೆ ಮಾಡಿ ಅಂತ ಪ್ರೈಮ್ ಮಿನಿಸ್ಟರ್ ಕೇಳ್ಕೊಳ್ತಾರೆ. ಸೊ ಪ್ರೆಸಿಡೆಂಟ್ ಮಾಡ್ತಾರೆ. ಈ ಮಾಡೋಂತ ಪವರ್ ಎಲ್ಲಿಂದ ಡಿರೈವ್ ಆಗುತ್ತೆ? ಆರ್ಟಿಕಲ್ 340 ಇಂದ ಡಿರೈವ್ ಆಗುತ್ತೆ. ಓಕೆ, ಬ್ಯಾಕ್ವರ್ಡ್ ಕ್ಲಾಸಸ್ ನ ರಚನೆ ಮಾಡಬೇಕು ಅಂತ ಆರ್ಟಿಕಲ್ 340 ಅಲ್ಲಿ ಮೆನ್ಷನ್ ಆಗುತ್ತೆ. ಸೊ ಪ್ರೆಸಿಡೆಂಟ್ ರಚನೆ ಮಾಡ್ತಾರೆ. ಇನ್ನು ನಂತರ ಇವರು ಕಮಿಟಿ ರಚನೆ ಮಾಡ್ತಾರೆ. ಕಮಿಟಿ ರಚನೆ ಆದ್ಮೇಲಿಂದ ಕಾಕಾ ಕಾಲೇಕರ್ ಕಮಿಟಿ ಅವ್ರು ಏನ್ ಹೇಳ್ತಾರೆ, OBC ಅನ್ನೋದು ನಾವು ಕ್ಯಾಸ್ಟ್ ಬೇಸಿಸ್ ಅಲ್ಲಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಏನಿದೆ, ಕಾಸ್ಟ್ ಬೇಸಿಸ್ ಅಲ್ಲಿ ನಾವು ಕಮಿಟಿ ಅಂದ್ರೆ ನಾವು ಒಂದು ಈ ಕಮ್ಯುನಿಟಿನ ಚೆಕ್ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಆಗಿರುವಂತ ಗೌರ್ನಮೆಂಟ್ ಏನಿರುತ್ತೆ ಅದು ಅವರು ಒಪ್ಪಲ್ಲ, ಜೊತೆಗೆ ಅದು ಅಂಗೀಕಾರನೂ ಮಾಡಲ್ಲ. ಅಲ್ಲಿಗೆ ಕಾಕಾ ಕಾಲೇಕರ್ ಕಮಿಟಿ ಸಜೆಷನ್ ಏನಾಗುತ್ತೆ? ಸ್ಟಾಗ್ನೆಂಟ್ ಆಗುತ್ತೆ, ನಿಂತ್ಕೊಳ್ಳುತ್ತೆ. ಇದಾದ ನಂತರ ಒಂದ್ ಸೆಕೆಂಡ್, ಸೊ ಇದಾದ ನಂತರ ನೋಡ್ಬೇಕು, ಮೊರಾರ್ಜಿ ದೇಸಾಯಿ ಗವರ್ನಮೆಂಟ್ ಬರುತ್ತೆ. ಯಾವಾಗ? 1978 ನಲ್ಲಿ. ಆಯ್ತಾ? 1978 ನಲ್ಲಿ ಮೊರಾರ್ಜಿ ದೇಸಾಯಿ ಗವರ್ನಮೆಂಟ್ ಬಂದ್ರೆ ಇವ್ರೇನ್ ಮಾಡ್ತಾರೆ, ಇನ್ನೊಂದು ಕಮಿಟಿ ರಚನೆ ಮಾಡ್ತಾರೆ. ಆ ಕಮಿಟಿ ಚೇರ್ಮನ್ ಯಾರಾಗಿರ್ತಾರೆ? BP ಮಂಡಲ್. ಸೊ ಈ ಕಮಿಟಿಯ
ಹೆಸರು ಏನಾಗುತ್ತೆ BP ಮಂಡಲ್ ಕಮಿಷನ್ ಅಂತ ಹೇಳ್ತಾರೆ. ಆಯ್ತಾ? ಸೊ ಇವ್ರು ಏನಂತ ಹೇಳ್ತಾರೆ, ಕಾಕಾ ಕಾಲೇಕರ್ ಅವ್ರು ಏನಂತ ಹೇಳಿದ್ರು, ಕಾಸ್ಟ್ ಬೇಸಿಸ್ ಮೇಲೆ ನಾವು OBC ನ ಡಿಟರ್ಮೈನ್ ಮಾಡಬೇಕು ಅಂತ ಹೇಳ್ತಾರೆ. ಆದ್ರೆ BP ಮಂಡಲ್ ಕಮಿಷನ್ ಅವ್ರು ಏನಂತ ಹೇಳ್ತಾರೆ, ಸೋಷಿಯಲಿ ಮತ್ತೆ ಎಜುಕೇಶನಲಿ ಬ್ಯಾಕ್ವರ್ಡ್ ಇರೋಂಥವ್ರನ್ನ ನಾವು OBC ಅಂತ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತಾರೆ. ಅವ್ರು ಹೇಳಿದ್ದು ಕಾಸ್ಟ್, ಯಾವ್ಯಾವ ಕಾಸ್ಟ್, ನಿಮ್ದು ಈ ಕಾಸ್ಟ್ ಹಂಗಾರೆ ನೀನು OBC ಅಂತ. ಇವ್ರು ಹೇಳ್ತಾ ಇರೋದು ಸಾಮಾಜಿಕವಾಗಿ ಮತ್ತು ಅಂದ್ರೆ ವಿದ್ಯಾರ್ಥಿ ಅಂದ್ರೆ ನೀವು ವಿದ್ಯಾಭ್ಯಾಸ ಏನ್ ಸಿಕ್ಕಿಲ್ಲ ಅದರ ಒಂದು ಆಧಾರದ ಮೇಲೆ ಬ್ಯಾಕ್ವರ್ಡ್ ಕ್ಲಾಸ್ ನ ನಾವು ಕಂಡುಹಿಡಿಬೇಕು ಅಂತ ಹೇಳ್ತಾರೆ. ಇದರ ಪ್ರಕಾರ ಆಗಿನ ಟೈಮಿಗೆ ಇಂಡಿಯಾದಲ್ಲಿ 52% OBC ಇರ್ತಾರೆ. ಲೆಕ್ಕ ಹಾಕಿ ಫುಲ್ ಪಾಪ್ಯುಲೇಷನ್ ಅಲ್ಲಿ ಅರ್ಧಕ್ಕರ್ಧ ಜನ ಏನು OBC ಅವರೇ ಇರ್ತಾರೆ. ಅದಕ್ಕೆ BP ಮಂಡಲ್ ಕಮಿಷನ್ ಅವ್ರು ಏನಂತ ಹೇಳ್ತಾರೆ, 27% ರಿಸರ್ವೇಶನ್ ನೀಡಬೇಕು ಅಂತ ಹೇಳ್ತಾರೆ.